ನಾವು ಪ್ರತಿ ಯಾವುದೇ ಒಂದು ಕ್ಯಾಂಪ್ ಮಾಡಿದಾಗ ಸರ್ವಧರ್ಮ ಪ್ರಾರ್ಥನೆಯನ್ನ ನಾವು ಬೆಳಿಗ್ಗೆ 7ರಿಂದ 8 ಗಂಟೆವರೆಗೂ ಮಾಡ್ತೀವಿ. ಎಲ್ಲ ಸಮುದಾಯಗಳು ಮಾಡ್ತೀವಿ. ಏನು ನಮ್ಮ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ನಲ್ಲಿ ಒಂದು ಕೊಟ್ಟಿದ್ದಾರೆ, ಆ ಪ್ರೇಯರ್ ಅನ್ನ ಮಾಡಿ ಸರ್ವಧರ್ಮ ಅಂದ್ರೆ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಜೈನ ಅವರವರ ಏನು ಮತಗಳೆಲ್ಲ ಇದೆ, ಪ್ರಾರ್ಥನೆ ಇದೆ, ಅದನ್ನ ಹಾಡ್ತಾರೆ. ಮತ್ತೆ ಈ ಸರ್ವಧರ್ಮ ಪ್ರಾರ್ಥನೆ ಆದ್ಮೇಲೆ ನಾವು CD ಪ್ರಾಜೆಕ್ಟ್ ಅಂತ ಮಾಡ್ತೀವಿ. ಸಮುದಾಯ ಅಭಿವೃದ್ಧಿ ಒಂದು ಇದನ್ನ ಇಲ್ಲೆಲ್ಲ ಏನು ಕಾಲೇಜ್ ಸುತ್ತಮುತ್ತ ಏನೇನಿತ್ತು ಅದೆಲ್ಲ CD ಪ್ರಾಜೆಕ್ಟ್ ಮೂಲಕ ಮಕ್ಕಳಿಗೆ ಅದು ಒಂದು ಬ್ಯಾಡ್ಜ್ ಕೂಡ ಬರುತ್ತೆ ಅಂತಂದ್ರೆ CD ಪ್ರಾಜೆಕ್ಟ್ ಕೂಡ ಮಾಡಿದೀವಿ, ಎಲ್ಲ ಕ್ಲೀನ್ ಮಾಡಿಸಿದೀವಿ, ಎಲ್ಲ ಮಾಡಿದೀವಿ. ಈಗ ಜಾಥಾ ಕೂಡ ಹೋಗಿ ಬಂದಿದ್ವಿ, ಸ್ವಲ್ಪ ಪಬ್ಲಿಸಿಟಿ ಆಗ್ಲಿ ಅಂತ. ರಾಮನಗರ ಜಿಲ್ಲೆಯಲ್ಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಂತಕ್ಕಂಥ ಒಂದು ಸಂಸ್ಥೆ ಇದೆ, ಅದರಲ್ಲಿ ಮಕ್ಕಳೆಲ್ಲ ಭಾಗವಹಿಸ್ತಾರೆ. ಮಕ್ಕಳಿಗೆ ಏನು ರಾಜ್ಯ ಪುರಸ್ಕಾರ, ಅವಾರ್ಡು, ಪ್ರೆಸಿಡೆಂಟ್ ಅವಾರ್ಡ್ ಎಲ್ಲ ಸಿಗುತ್ತೆ ಅನ್ನೋ ಒಂದು ಕಲ್ಪನೆ ಪೇರೆಂಟ್ಸ್ಗೆ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಪ್ರೊಸೆಷನ್ ಹೋಗಿ ಬಂದಿದ್ದೀವಿ. ಇವತ್ತು ಕೂಡ ನಾವು ಮುಂದೆ ಸಾಯಂಕಾಲ 4 ಗಂಟೆವರೆಗೂ ಕೂಡ ಪ್ರೋಗ್ರಾಮ್ ಅನ್ನು ಇಟ್ಕೊಂಡಿದ್ವಿ. ಅದರಂತೆ ನಾವೆಲ್ಲ ಮಾಡ್ತೀವಿ. ಜಾಥಾದಲ್ಲಿ ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡಬೇಕು, ಮತ್ತೆ ಗಿಡ ಮರಗಳನ್ನ ನೆಡಬೇಕು, ಪೋಷಣೆ ಮಾಡಬೇಕು, ನೀರನ್ನ ಮಿತವಾಗಿ ಬಳಸಬೇಕು ಅಂತಕ್ಕಂಥ ನಾವು ಸಂದೇಶವನ್ನ ಸಾರ್ವಜನಿಕರಿಗೆ ಮುಟ್ಟುವ ಹಾಗೆ ರೀತಿಯಲ್ಲಿ ಘೋಷಣೆಗಳನ್ನ ಮಾಡಿದ್ದೀವಿ. ನಾವಿಲ್ಲೇ ಪ್ರಥಮ ದರ್ಜೆ ಕಾಲೇಜಿನಿಂದ ಪ್ರಾರಂಭ ಮಾಡಿ ಬೆಂಗಳೂರು ಮೈಸೂರು ರೋಡ್ನಲ್ಲಿ ಹೋಗಿ ಪೊಲೀಸ್ ಸ್ಟೇಷನ್ ಸರ್ಕಲ್ ಇಂದ ಬಂದು ಅದೇ ಶಿವಾನಂದ ಟಾಕೀಸ್ ಮುಂದ್ಗಡೆ ಬಂದು ಮತ್ತೆ ಪೋಸ್ಟ್ ಆಫೀಸ್ ರೋಡ್ ಎಲ್ಲ ಬಂದು ಇಲ್ಲಿಗೆ ಬಸ್ ಸ್ಟ್ಯಾಂಡ್ ಮೂಲಕ ಇಲ್ಲಿ ಬಂದಿದ್ದೀವಿ ಸರ್. ಈ ದಿನಾಂಕ 5 ಮತ್ತು 6ನೇ ತಾರೀಕಿನಂದು ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತೃತೀಯ ಸೋಪಾನ ಮತ್ತೆ ನಿಪುಣ್ ಪರೀಕ್ಷೆಗಳನ್ನ ಶಿಬಿರಾರ್ಥ ಅಭ್ಯರ್ಥಿಗಳು ಬಂದು ಭಾಗವಹಿಸಿದ್ದಾರೆ. ಈ ಶಿಬಿರದಲ್ಲಿ ಭಾಗವಹಿಸೋದಕ್ಕೆ ಮಕ್ಕಳಿಗೆ ಬಹಳ ಆಸಕ್ತಿ ಮೂಡುತ್ತೆ. ಕಾರಣ ಏನಂತಂದ್ರೆ ಶಿಬಿರಗಳನ್ನ ಏರ್ಪಡಿಸಿ ಅದರಲ್ಲಿ ಭಾಗವಹಿಸೋದ್ರಿಂದ ಅವರಿಗೆ ಪ್ರಮಾಣ ಪತ್ರಗಳು ಸಿಗ್ತವೆ, ಮತ್ತೆ ಪದಕಗಳು ಕೂಡ ಸಿಗ್ತವೆ. ಇದರಿಂದ ಅವರು ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಅರ್ಹರಾಗ್ತಾರೆ. ಅದಲ್ಲದೆ ಶಿಬಿರಗಳನ್ನ ಭಾಗವಹಿಸೋದ್ರಿಂದ ಶಿಬಿರಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದು ಶಿಸ್ತು ಮೂಡುತ್ತೆ, ಸಂಯಮ ಕಲಿತಾರೆ, ಮತ್ತೆ ಸಮಯ ಪ್ರಜ್ಞೆಯನ್ನ ಕಲಿತಾರೆ, ಮತ್ತೆ ಅವರಲ್ಲಿ ನಾಯಕತ್ವದ ಗುಣ ಮೂಡುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು BP6 ಎಕ್ಸರ್ಸೈಸ್ ಮಾಡ್ತಾರೆ, ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರೆ, ಮತ್ತೆ ಇತರೆ ಕಲಿಕಾ ಶಿಬಿರಗಳು ಕೂಡ ಇರ್ತವೆ. ವಿಶೇಷ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಇಲ್ಲಿ ಕ್ಲಾಸ್ಗಳನ್ನ ಮಾಡಿ ಅವರಿಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಅದರಿಂದ ಅವರು ತಮ್ಮ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡಿಕೊಂಡು ಮುಂದೆ ಭಾರತದ ಭವ್ಯ ಪ್ರಜೆಗಳಾಗಿ, ಉತ್ತಮ ಪ್ರಜೆಗಳಾಗಿ ಬದುಕೋದಕ್ಕೆ ಈ ಶಿಬಿರ ಅವರಿಗೆ ತುಂಬಾ ಅನುಕೂಲ ಮಾಡುತ್ತೆ. ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಒಂದು ಈ ಶಿಬಿರವನ್ನ ಹಮ್ಮಿಕೊಂಡಿದ್ರಿಂದ ನಿನ್ನೆ ರಾತ್ರಿ ದಿನಾಂಕ 5/4/2025 ಕ್ಯಾಂಪ್ ಫೈರ್ ತುಂಬಾ ಚೆನ್ನಾಗಿ ಅತ್ಯುತ್ತಮವಾಗಿ ಮೂಡಿ ಬಂತು. ತುಂಬಾ ಮಕ್ಕಳು ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನ ಪ್ರದರ್ಶನ ಮಾಡಿದ್ರು. ಡ್ಯಾನ್ಸ್ ಆಗಿರ್ಬೋದು, ಹಾಡಾಗಿರ್ಬೋದು, ಮಿಮಿಕ್ರಿ ಆಗಿರ್ಬೋದು, ಮತ್ತೆ ಏಕಪಾತ್ರ ಅಭಿನಯ ಆಗಿರ್ಬೋದು. ಅವರಲ್ಲಿರ್ತಕ್ಕಂಥ ಪ್ರತಿಭೆಗಳಿಗೆ ಇದೊಂದು ಸದಾವಕಾಶ. ಮತ್ತೆ ಅಲ್ಲಿ ಒಂದು 4 ದಿಕ್ಕುಗಳಿಂದ ಬಂದು ಯಾವ ಒಂದು ವಿಚಾರವನ್ನ ಸಾರ್ತಾ ಬಂದಿದ್ದೇನೆ ಅಂತ ಹೇಳಿ ಅವರು ಅಲ್ಲಿ ಹೇಳ್ತಾ ಹೋಗ್ತಾರೆ, ಕ್ಯಾಂಡಲ್ ಅನ್ನ ಇಟ್ಕೊಂಡು ಬಂದು. ಆ ಮೂಲಕ ಒಂದು ಹೆಮ್ಮೆಯಿಂದ ಅವರು ಆ ಶಿಬಿರದಲ್ಲಿ ಭಾಗವಹಿಸ್ಬಿಟ್ಟು ತುಂಬಾ ಖುಷಿಯಿಂದ, ಸಂತೋಷದಿಂದ ತಮ್ಮ ಕ್ಯಾಂಪ್ ಅನ್ನ ಮುಕ್ತಾಯಗೊಳಿಸಿ ಮತ್ತೆ ಮುಂದಿನ ಕಾರ್ಯಕ್ರಮಗಳಿಗೆ ತೆರಳ್ತಾರೆ. ಹೀಗಾಗಿ ಈ ಕಾರ್ಯಕ್ರಮ ಏರ್ಪಡೋದಕ್ಕೆ, ಶಿಬಿರ ಏರ್ಪಡೋದಕ್ಕೆ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಉಷಾ ಮಾಲಿನಿ ಮೇಡಮ್ ಅವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕರ್ನಾಟಕ ರಾಮನಗರ ಜಿಲ್ಲಾ ವತಿಯಿಂದ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಪಟ್ಟಣ ಇಲ್ಲಿ ನಿಪುಣ್ ಮತ್ತು ತೃತೀಯ ಸೋಪಾನ ತರಬೇತಿಯ ಶಿಬಿರ ನಿನ್ನೆಯಿಂದ ಆಯೋಜಿಸಲಾಗಿದ್ದು ಇವತ್ತು ಕೊನೆಗೊಳ್ಳುತ್ತಾ ಇದೆ. ಸುಮಾರು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು 20ಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗದವರು, ದಳನಾಯಕರುಗಳು ಈ ಒಂದು ಶಿಬಿರದಲ್ಲಿ ಭಾಗವಹಿಸಿದ್ದಾರೆ. ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಇದು ಜಿಲ್ಲಾ ಸಮಿತಿಯಿಂದ ಆಯೋಜಿಸಲ್ಪಡ್ತಕ್ಕಂಥ ಕಾರ್ಯಕ್ರಮವಾಗಿದ್ದು ನಮ್ಮ ಕಾಲೇಜಿನಲ್ಲಿ ಆಯೋಜಿಸಿದ್ದು ಅದೊಂದು ನಮ್ಮ ಸುದೈವವೇ ಎಂದು ಹೇಳಬೇಕು. ಕೇಂದ್ರ ಕಚೇರಿಯ ಆಯುಕ್ತರಾದಂತಹ ಕುಮಾರಿ ಹೊನ್ನಮ್ಮ ಮೇಡಮ್ ಅವರು, ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದಂತಹ ಶಿವನಂಜಪ್ಪ ಸರ್ ಅವರು ಇದಕ್ಕೆ ಬಹಳ ಸಹಕಾರ ಕೊಟ್ಟರು. ಮತ್ತು ವಿವಿಧ ಗ್ರಾಮಗಳಿಂದ, ತಾಲೂಕುಗಳಿಂದ, ಇಡೀ ರಾಮನಗರ ಜಿಲ್ಲೆಯಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಿಂದ ಮಕ್ಕಳು ಇದರಲ್ಲಿ ಭಾಗವಹಿಸಿದ್ದಾರೆ ಮತ್ತು ಇದರ ಲಾಭವನ್ನು ಪಡೀತಾರೆ ಅಂತಕ್ಕಂಥ ಒಂದು ವಿಶ್ವಾಸ ನಮ್ಮೆಲ್ಲರಿಗೂ ಇದೆ.